ನಟ ಅಂಬರೀಶ್ ನಿಧನ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ನಿಂದ ಇವತ್ತು ಅಂಬಿ ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕನ್ನಡ ಚಿತ್ರರಂಗದ ಗಣ್ಯಾತಿಗಣ್ಯರು ಆಗಮಿಸಲಿದ್ದಾರೆ. ಹೀಗಾಗಿ ಇವತ್ತು ಸಿನಿಮಾ ಶೂಟಿಂಗ್ ಹಾಗೂ ಪೋಸ್ಟ್ ಪ್ರೊಡಕ್ಷನ್ ಸ್ಥಗಿತಗೊಳಿಸಲಾಗಿದೆ. ಆದರೆ ಸಿನಿಮಾಗಳ ಪ್ರದರ್ಶನ ಎಂದಿನಂತೆ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಪರಮೇಶ್ವರ್ ಕೂಡ ಭಾಗಿಯಾಗಲಿದ್ದಾರೆ. ನಟ ಅಂಬರೀಶ್ ನಿಧನ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ನಿಂದ ಇವತ್ತು ಅಂಬಿ ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಜಕ್ಕೂ ಅಂಬರೀಷ್ನವರನ್ನ ಕಳೆದುಕೊಂಡು ಕನ್ನಡ ಚಿತ್ರರಂಗ ನಿಜಕ್ಕೂ ಅನಾಥವಾಗಿದೆ ಅನ್ನುವಂತಹ ಭಾವದಲ್ಲಿ ಮುಳುಗಿ ಹೋಗಿದೆ. ಯಾಕಂದರೆ ಈಗ ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ತೊಂದರೆ ಆದರೆ ಯಾರ ಹತ್ರ ಕೇಳೋದಕ್ಕೆ ಹೋಗೋದು ನಾವು? ಇಷ್ಟು ದಿನ ಅಂಬರೀಷ್ ಅವ್ರ ಹತ್ರ ಹೋಗ್ತಾ ಇದ್ವಿ, ಇನ್ಯಾರು ದಿಕ್ಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಯೋಚನೆ ಮಾಡುವಂತಹ ಪರಿಸ್ಥಿತಿ ಇವತ್ತಿನ ದಿನದ್ದು. ಕನ್ನಡ ಚಿತ್ರರಂಗದ ಗಣ್ಯಾತಿಗಣ್ಯರು ಎಲ್ಲರೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಕಷ್ಟು ಸಿನಿಮಾ ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲವನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಅಂಬೇಡ್ಕರ್ ಭವನದ ಬಳಿಯಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಇವತ್ತಿನ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆಗಳಾಗಿದೆ, ಎಷ್ಟು ಹೊತ್ತಿಗೆ ಕಾರ್ಯಕ್ರಮ ಆರಂಭವಾಗುತ್ತೆ? ಅಂಕಿತಾ, ಕನ್ನಡ ಚಿತ್ರರಂಗದ ಅಂಬಿಗನಂತಿದ್ದ ಅಂಬರೀಷ್ ಅವರನ್ನ ನಾವೆಲ್ಲ ಕಳೆದುಕೊಂಡು ನೋವಲ್ಲಿದ್ದೀವಿ. ಇವತ್ತು ಅಂಬಿ ನಮ್ಮನ್ನೆಲ್ಲ ಅಗ್ನಿ 7 ದಿನ ಆಗಿದೆ. ಇದು ಚಿತ್ರರಂಗದಿಂದ ಈ ಅಜಾತ ಶತ್ರುವಿಗೆ ಒಂದು ನುಡಿನಮನವನ್ನ, ಶ್ರದ್ಧಾಂಜಲಿಯನ್ನ ಸಲ್ಲಿಸುವುದಕ್ಕೆ ಇವತ್ತು ವಸಂತ ನಗರದಲ್ಲಿರತಕ್ಕಂತಹ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರು, ನಿರ್ದೇಶಕರು, ತಂತ್ರಜ್ಞರು, ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರು ಭಾಗಿಯಾಗಲಿದ್ದಾರೆ. ಜೊತೆಗೆ ಅಂಬರೀಷ್ ಅವರ ಜೊತೆಗೆ ಒಡನಾಟವನ್ನು ಹೊಂದಿದ್ದಂತಹ ಆಪ್ತರು ಇರ್ಬೋದು, ಸ್ನೇಹಿತರು ಇರ್ಬೋದು, ಇಡೀ ಕುಟುಂಬ ವರ್ಗ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಸಿಎಂ HD ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಒಂದು 10 ಗಂಟೆಯ ಸುಮಾರಿಗೆ ಈ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ. ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಗಣ್ಯರು ಜೊತೆಗೆ ಬೇರೆ ಇಂಡಸ್ಟ್ರಿಯಿಂದ ಅಂಬರೀಷ್ ಅವರ ಆಪ್ತರು, ಸ್ನೇಹಿತರು ಎಲ್ಲರೂ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇವನ್ನು ಚಿರಂಜೀವಿ ಅವರು ಕೂಡ ಬರುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಂಬರೀಷ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದಂತಹ ಸೇವೆ ಇರ್ಬೋದು, ಅವರು ಚಿತ್ರರಂಗದಲ್ಲಿ ಮಾಡಿದಂತಹ ಮಹತ್ ಕಾರ್ಯಗಳಿರ್ಬೋದು, ಅದನ್ನೆಲ್ಲವನ್ನು ಕೂಡ ನೆನೆಯುವಂತ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಚಿತ್ರರಂಗದ ಒಂದು ನಾಯಕತ್ವವನ್ನ ಅಂಬರೀಷ್ ಅವರು ಹೊತ್ತುಕೊಂಡಿದ್ರು. ಸೊ ಮುಂದೆ ಅಂಬರೀಷ್ ಅವರ ನಂತರ ಈ ಒಂದು ಜವಾಬ್ದಾರಿಯನ್ನು ಯಾರು ಹೊರ್ತಾರೆ, ಈ ಒಂದು ನಿಟ್ಟಿನಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತುಕತೆಗಳು ಕೂಡ ನಡೆಯಲಿದೆ. ಅಂಕಿತಾ, ಓಕೆ, ಇನ್ನು ಈ ಒಂದು ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಇರುತ್ತೆ? ಸುಮಲತಾ ಅಂಬರೀಷ್ ಅವರು ಕೂಡ ಬರುವಂತ ಸಾಧ್ಯತೆ ಇದೆಯಾ, ಹೇಗೆ? ಅಂಕಿತಾ, ಇಡೀ ಕುಟುಂಬ, ಅಂಬರೀಷ್ ಅವರ ಕುಟುಂಬ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತೆ. ಈಗಾಗಲೇ ಎಲ್ಲಾ ಸ್ಟಾರ್ ನಟರುಗಳು ಭಾಗಿಯಾಗೋದ್ರಿಂದ ಕಲಾವಿದರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಗಣ್ಯರು, ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗೋದ್ರಿಂದ ಅಂಬೇಡ್ಕರ್ ಭವನದ ಸುತ್ತಮುತ್ತ ಎಲ್ಲ ರೀತಿಯ ಭದ್ರತೆಯನ್ನು ವಹಿಸಲಾಗಿದೆ. ಅಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಒಂದು ಅಂಬೇಡ್ಕರ್ ಭವನದ ಸುತ್ತಲೂ ಕೂಡ ಎಲ್ಲಾ ರೀತಿಯ ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಸುಮಲತಾ ಅಂಬರೀಷ್ ಹಾಗೆ ಅಭಿಷೇಕ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನುಡಿನಮನ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ಎಲ್ಲರ ಇಡೀ ಚಿತ್ರರಂಗದ ಕುಟುಂಬ ಇಲ್ಲಿ ಭಾಗಿಯಾಗುತ್ತೆ. ಅದರ ನಡುವೆ ಅಂಬರೀಷ್ ಅವರ ಕುಟುಂಬ ಇರುತ್ತೆ, ಅವರ ಆಪ್ತರು, ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿ ಅಂಬರೀಷ್ ಅವರು ಮಾಡಿದಂತಹ ಮಹತ್ ಕಾರ್ಯಗಳಿರ್ಬೋದು, ಅವರು ತೆಗೆದುಕೊಂಡ ಚಿತ್ರರಂಗದ ನಿಲುವುಗಳ ಬಗ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಇಲ್ಲಿ ಆ ಮಾತುಗಳನ್ನ, ಅವರ ಕಾರ್ಯಗಳನ್ನ ನೆನೆಯುವಂತ ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ಅಂಕಿತಾ, ಓಕೆ, ಧನ್ಯವಾದ ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಗಲಿದ ನಾಯಕನಿಗೆ ಅಂಬರೀಷ್ ಅಂದರೆ ಚಿತ್ರರಂಗದಲ್ಲಿ ಎಲ್ರಿಗೂ ಕೂಡ ಪ್ರೀತಿ. ಅವರು ಹೊರಟು ಮಾತಾಡಿದ್ರು ಕೂಡ ಯಾರಿಗೂ ಅವರ ಮಾತಿನಿಂದ ನೋವಾದಂತಹ ಸಂದರ್ಭಗಳೇ ಇರಲಿಲ್ಲ, ಬಹಳ ಕಡಿಮೆ. ಹಾಗಾಗಿ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ, ಎಲ್ಲರೂ ಬರುವ ಚಿತ್ರರಂಗದ ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಭಾಗಿಯಾಗುವಂಥ ಒಂದು ಸಾಧ್ಯತೆ ಇದೆ. ಇನ್ನೇನು 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ. ಸಿಎಂ ಕುಮಾರಸ್ವಾಮಿ ಹಾಗೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಆಗಮಿಸಲಿದ್ದಾರೆ. ಅಂಬರೀಷ್ ಅವರ ಕುಟುಂಬಸ್ಥರು ಇರ್ತಾರೆ.
ಎಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾರೆ. ಯಾಕಂದರೆ ಅಂಬರೀಷ್ ಅವರ ಬಗ್ಗೆ ಮಾತನಾಡೋದಕ್ಕೆ ಬಹುಶಃ ಸಾಕಷ್ಟು ಸಮಯ ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿನಿಮಾಗಳ ಮೂಲಕ ಆಗಿರ್ಬೋದು ಅಥವಾ ಸಿನಿಮಾ ಹೊರತಾಗಿಯೂ ಯಾವುದೇ ಸಮಸ್ಯೆ ಬಂದರೂ ಅವೆಲ್ಲವನ್ನ ಸರಿಪಡಿಸುವಂಥ ಒಬ್ಬ ನಾಯಕ ಕನ್ನಡ ಚಿತ್ರರಂಗದಲ್ಲಿ ಇದ್ದಂಥದ್ದು ಅಂಬರೀಷ್ ಅವರು. ಅಂಬರೀಷ್ ಒಬ್ಬ ಸ್ನೇಹಿತನಾಗಿ ಅವರ ಒಂದು ವಯಸ್ಸಿನ ನಿರ್ದೇಶಕರು, ನಿರ್ಮಾಪಕರು ಅಥವಾ ಚಿತ್ರರಂಗದ ನಾಯಕ ನಟರಿಗೆ ಸಾಥ್ ಕೊಟ್ಟರೆ, ಕಿರಿಯರಿಗೆ ಅಂಬಿ ಮಾಮ, ಅಂಬಿ ಅಂಕಲ್ ಅಂತಾನೆ ಬಹಳಾನೇ ಪ್ರೀತಿ ಪಾತ್ರರಾಗಿದ್ರು. ಕೊನೆಯದಾಗಿ ಅವರಿಗೆ ಒಂದು ನುಡಿನಮನ ಸಲ್ಲಿಸೋದಕ್ಕಾಗಿ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಾರೆ.